ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ. ಈಗ ಹಲಸಿನಕಾಯಿಯ ಸೀಸನ್ ಆದ್ದರಿಂದ ಎಳೆದಾದ ಹಲಸಿನಕಾಯಿ ಸಿಗ್ತಾ ಇದೆ. ಹಲಸಿನಕಾಯಿಂದ ನಾವು ಬಗೆ ಬಗೆಯ ರೆಸಿಪೀಸ್ಗಳನ್ನು ಮಾಡ್ಬೋದು. ಹುಳಿ, ಪಲ್ಯ, ಗಸಿ, ಕೂಟು, ಹಾಗೆ ಬೆಳೀತಾ ಹೋದ ಹಾಗೆ ಹಪ್ಪಳ, ಚಿಪ್ಸ್, ಹಣ್ಣಾದಮೇಲೆ ಅದರ ಕಡುಬು, ಅಪ್ಪ, ಮುಳ್ಕ ಅಂತ ಹೇಳ್ತೇವಲ್ಲ ಅದು, ದೋಸೆ, ಹಲ್ವಾ ಹೇಳ್ತಾ ಹೋದರೆ ಅದರ ಲಿಸ್ಟ್ ತುಂಬ ದೊಡ್ಡದಾಗ್ತದೆ. ಈಗಾಗಲೇ ನಾನು ಹಲಸಿನ ಹಣ್ಣಿನ ಹಲವಾರು ಬಗೆಯ ಡಿಶ್ಗಳನ್ನು ಲಾಸ್ಟ್ ಇಯರೇ ಮಾಡಿ ತೋರಿಸಿದ್ದೆ. ಹಲ್ವಾ, ಮುಳ್ಕ, ಪಾಯಸ ನೀವು ನೋಡಿದರೆ ನನ್ನ ಚಾನಲ್ನಲ್ಲಿ ಒಮ್ಮೆ ಚೆಕ್ ಮಾಡ್ಬೋದು. ಹಾಗೆ ಇವತ್ತು ಎಳೆದಾದ ಒಂದು ಹಲಸಿನ ಕಾಯಿ ಸಿಕ್ಕಿದೆ, ಗುಜ್ಜೆ ಅಂತ ಹೇಳ್ತೇವೆ. ಅದರಲ್ಲಿ ಒಂದು ಸಿಂಪಲ್ ಆದ ಹುಳಿ, ಕೊದ್ದೆಲ್ ಅಂತ ನಾವು ನಮ್ಮ ತುಳುವಿನಲ್ಲಿ ಹೇಳ್ತೇವೆ. ಅದನ್ನು ಈಗ ಮಾಡ್ತಾ ಇದ್ದೇನೆ. ಇದಕ್ಕೆ ಕಡಲೆ ಎಲ್ಲ ಏನೂ ಸೇರಿಸೋದಿಲ್ಲ. ಹಾಗೆ ಸಿಂಪಲಾಗಿ ಮನೆ ಮಟ್ಟಿಗೆ ಮಾಡುವಂತಹ ಒಂದು ಟೇಸ್ಟಿಯಾದ ಬ್ರಾಹ್ಮಣ ಶೈಲಿಯ ಹುಳಿ ಇದು. ಈಗ ನೋಡಿ ಮಾಡ್ತಾ ಇದ್ದೇನೆ. ತುಂಬ ಎಳೆದಾದ ಹಲಸಿನಕಾಯಿ ಕಟ್ ಮಾಡಿದ್ದೇ ತೋರಿಸ್ತಾ ಇದ್ದೇನೆ. ಯಾಕೆಂದರೆ ಇದನ್ನು ಈಗಾಗಲೇ ಕಟ್ ಮಾಡಿ ಚೆನ್ನಾಗಿ ನೀರಿನಲ್ಲಿ ನೆನೆಸಿ ರೆಡಿ ಮಾಡಿದ್ದು ನನ್ನ ಅಮ್ಮನ ಮನೆಯಿಂದ ತಂದಿರೋದು. ಅದರಿಂದ ನನಗೆ ಸಿಪ್ಪೆ ತೆಗೆಯುವ, ಕಟ್ ಮಾಡುವ ಕೆಲಸ ಇಲ್ಲ. ಇಲ್ದಿದ್ರೂ ನನಗೆ ಹಲಸನ್ನು ಕಟ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಅದರಲ್ಲೂ ಮೇಣ ಎಲ್ಲ ಇರ್ತದೆ. ಕೈಗೆ ಎಣ್ಣೆ ಹಚ್ಚಿ ಮೇಣ ಎಲ್ಲ ತೆಗೆದುಕೊಂಡು ನೀಟಾಗಿ ಕಟ್ ಮಾಡಿಕೊಳ್ಬೇಕು. ಅದನ್ನೆಲ್ಲ ನನ್ನ ಅಮ್ಮನೇ ರೆಡಿ ಮಾಡಿ ಕೊಟ್ಟದ್ದನ್ನು ನಾನೀಗ ಬಂದು ಡೈರೆಕ್ಟಾಗಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಬನ್ನಿ ಮುಂದಿನ ಪ್ರೊಸೀಜರನ್ನು ಈಗ ಮಾಡೋಣ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ನಮ್ಮ ಮನೆಯಲ್ಲಿ ಹೇಗೆ ಮುಂಚಿಂದ ಮಾಡ್ಕೊಂಡು ಬಂದಿದ್ದಾರೋ ಅದೇ ರೀತಿಯಲ್ಲಿ ನಾನು ಫಾಲೋ ಮಾಡ್ಕೊಂಡು ಬಂದದನ್ನು ಈಗ ತೋರಿಸ್ತಾ ಇದ್ದೇನೆ. ಈಗಾಗಲೇ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡದ್ದನ್ನು ಎಳೆದಾದ ಹಲಸಿನ ಹೋಳುಗಳನ್ನು ಹಾಕ್ಕೊಂಡಿದ್ದೇನೆ. ಅದು ಮುಳುಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ಬೇಕು. ಬೇಯಿಸುವಾಗಲೇ ನಾವು ಬೆಲ್ಲ ಹಾಗೂ ಅರಿಶಿಣವನ್ನು ಹಾಕ್ಕೊಂಡ್ರೆ ಹೋಳುಗಳಿಗೆ ಚೆನ್ನಾಗಿ ರುಚಿ ಹಿಡ್ಕೊಳ್ತದೆ ಅಂತ. ಅದರಿಂದ ನಾನು ಇದನ್ನೆಲ್ಲ ಹಾಕಿ ಈಗ ಒಮ್ಮೆ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಇದನ್ನು ಕುಕ್ಕರ್ನಲ್ಲಿ ಕೂಡ ಹಾಕಿ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಬೋದು. ಇದು ಬೇಗನೆ ಬೇಯ್ತದೆ. ಅದರಿಂದ ಹೊರಗೆ ಹೀಗೆ ನಾನು ಮುಚ್ಚಿ ಈಗ ಬೇಯಿಸ್ಕೊಳ್ತಾ ಇದ್ದೇನೆ. ಅಷ್ಟರೊಳಗೆ ಅದಕ್ಕೆ ಸೇರಿಸಬೇಕಾದಂತಹ ಮಸಾಲವನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಕೆಲವರು ಇದನ್ನು ಹಸಿ ಮಸಾಲೆ ಹಾಕಿ ಗ್ರೈಂಡ್ ಮಾಡ್ತಾರೆ. ನಾನು ಇದರಲ್ಲಿ ಸ್ವಲ್ಪ ಉದ್ದಿನಬೇಳೆ ಮತ್ತು ಒಣಮೆಣಸನ್ನು ಮಾತ್ರ ಹುರಿದುಕೊಂಡು ಅದಕ್ಕೆ ಕರಿಬೇವನ್ನು ಕೂಡ ಹಾಕಿ ಫ್ರೈ ಮಾಡಿ, ಹಾಗೆ ಸ್ವಲ್ಪ ಮೆಂತೆಯನ್ನು ಕೂಡ ಹಾಕ್ಕೊಂಡು ಹುರಿದು ಫ್ಲೇಮನ್ನು ಆಫ್ ಮಾಡಿ ಅದೇ ಊರಿಗೆ ಸ್ವಲ್ಪ ಕಾಯಿ ತುರಿಯನ್ನು ಅರ್ಧ ಕಪ್ ಆಗುವಷ್ಟು ಹಾಕಿ ಮಿಕ್ಸ್ ಮಾಡಿ, ಹಾಗೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಹಾಗೆ ಜೀರಿಗೆ 1 ಚಮಚ, 1 ಉಂಡೆ ಗಾತ್ರದ ಹುಳಿಯನ್ನು ಕೂಡ ಅರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಅಥವಾ ಬೇಯಲಿಕ್ಕೆ ಇಡುವಾಗಲೇ ಹುಳಿ ನೀರು ಕೂಡ ಹಾಕ್ಕೊಂಡು ಕುದಿಲಿಕ್ಕೆ ಇಡ್ಬೋದು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರಬೇಕು. ಇಷ್ಟು ತರಿತರಿಯಾಗಿ ಇರಬೇಕು. ಈ ಹದದಲ್ಲಿದ್ದರೆ ಹುಳಿಗೆ ಸೇರಿಸಲಿಕ್ಕೆ ಸರಿಯಾಗ್ತದೆ. ಅಷ್ಟರಲ್ಲಿ ಈ ಕಡೆ ಹೋಳುಗಳು ಚೆನ್ನಾಗಿ ಬೆಂದಿರ್ತದೆ. ಬೇಕಾದರೆ ಒಂದು ತೆಗೆದು ಕೈಯಲ್ಲಿ ಮುರಿದು ಹೀಗೆ ನೋಡ್ಬೋದು. ನಂತರ ಪೇಸ್ಟ್ ಮಾಡಿಟ್ಕೊಂಡ ಮಸಾಲೆ ಹಾಗೆ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿ ಕುದಿ ಬಂದ ನಂತರ ನಮ್ಮ ಉಡುಪಿ ಬ್ರಾಹ್ಮಣರ ಶೈಲಿಯ ಕುಜ್ಜೆ ಹುಳಿ, ಹಲಸಿನ ಹುಳಿ ರೆಡಿ ಆಗ್ತದೆ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಅದರ ಪರಿಮಳ ಕೂಡ ಹಾಗೆ ಚೆನ್ನಾಗಿ ಬರ್ತಾ ಇದೆ. ಹಲಸಿನ ಪ್ರಿಯರಿಗಂತೂ ತುಂಬಾ ಇಷ್ಟವಾಗುವಂತಹ ಇದು ಹುಳಿ. ಈಗ ಕೊನೆಯದಾಗಿ ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡಬೇಕು. ಎಣ್ಣೆ, ಸಾಸಿವೆ, ಹಾಗೆ ಒಣಮೆಣಸು, ಉದ್ದಿನಬೇಳೆ, ಹಾಗೆ ಕರಿಬೇವಿನ ಒಗ್ಗರಣೆಯನ್ನು ಕೊಟ್ಟರೆ ಸೂಪರಾದ ಕುಜ್ಜೆ ಹುಳಿ ರೆಡಿ ಆಯಿತು. ಮಧ್ಯಾಹ್ನದ ಅನ್ನದ ಜೊತೆ ಸೇರಿಸ್ಕೊಂಡು ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಅದನ್ನು ಕಟ್ ಮಾಡಿ ಸಿಪ್ಪೆ ತೆಗೆದು ಹೋಲ್ಡ್ ಮಾಡೋದೊಂದೇ ದೊಡ್ಡ ಕೆಲಸ. ಅದು ರೆಡಿ ಇದ್ದರೆ ಹೀಗೆ ಬೇಗನೆ ಮಾಡ್ಕೊಳ್ಬೋದು. ಹಲಸಿನಕಾಯಿಯ ಸೀಸನಲ್ಲಿ ಕುಜ್ಜೆ ಹುಳಿಯನ್ನು ಮಾಡೋದು ಮಿಸ್ ಮಾಡಬೇಡಿ. ಸ್ವಲ್ಪ ಟೈಮ್ ಹೋದರೆ ನಮಗೆ ಎಳೆದಾದ ಹಲಸಿನಕಾಯಿ ಸಿಗೋದಿಲ್ಲ. ಹಾಗಾದರೆ ಎಳೆದಾದ ಹಲಸಿನಕಾಯಿಯನ್ನು ತಗೊಂಡು ಬಂದು ಈ ಸಿಂಪಲ್ ಟೇಸ್ಟಿ ರೆಸಿಪಿಯನ್ನು ಟ್ರೈ ಮಾಡ್ತೀರಲ್ಲ, ಈ ಟೇಸ್ಟ್ ನಿಮಗೆಲ್ರಿಗೂ ಇಷ್ಟ ಖಂಡಿತವಾಗಿಯೂ ಆಗ್ತದೆ ಅಂತ ಭಾವಿಸ್ತೇನೆ. ಇಷ್ಟದಲ್ಲಿ ಒಂದು ಲೈಕ್, ಹಾಗೆ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜ್ ಕೂಡ ಇದೆ, ಅದರಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.